Good morning, dear students. Today we have discussed social second lesson, how our earth looks. So continue part. The next topic, the continents. The very large areas of land on earth are called continents. Separate maps can be drawn for each continent. So continents ಅಂದ್ರೆ ಏನು? The very large areas of land on earth are called continents. ಕಾಂಟಿನೆಂಟ್ಸ್ ಅಂದರೆ ನಾವೇನು ಕನ್ನಡದಲ್ಲಿ ಖಂಡಗಳು ಅಂತ ಕರಿತೀವಲ್ವಾ, ಅದು ಏನಂತ ಕರೀತಾರೆ ಅಂದರೆ ವೆರಿ ಲಾರ್ಜ್ ಏರಿಯಾಸ್. ಅಂದರೆ ತುಂಬ ಲಾರ್ಜ್ ಅಂದರೆ ಏನು, ವಿಶಾಲವಾದಂತಹ ಪ್ರದೇಶವನ್ನು, ಭೂಮಿ ಮೇಲೆ ವಿಶಾಲವಾದಂತಹ ಭೂಪ್ರದೇಶವನ್ನು ಹೊಂದಿರತಕ್ಕಂತಹ ಪ್ರದೇಶಗಳನ್ನ ನಾವು ಕಾಂಟಿನೆಂಟ್ಸ್ ಅಂತ ಕರಿತೀವಿ. ಸೊ ನಾನು ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೆ 3 sides ಆಫ್ ವಾಟರ್ 1 sides ಆಫ್ ಲ್ಯಾಂಡ್ ಇದೆ ಅಂತೇಳಿ ಹೇಳಿದ್ನಲ್ವಾ. ಸೊ 1 sides ಆಫ್ ಲ್ಯಾಂಡ್ ಇದೆಯಲ್ಲ, ಅದೇನಾಗಿದೆ 7 ಖಂಡಗಳಾಗಿ ಡಿವೈಡ್ ಆಗ್ತಾ ಹೋಗಿದೆ. ಸೊ ಆ 7 ಖಂಡಗಳನ್ನ ನಾವು 7 ಕಾಂಟಿನೆಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. There are 7 continents on each. So 7 continents ಇದೆ. You already study about in previous class. Previous classಲ್ಲಿ ನೀವು ತಿಳ್ಕೊಂಡಿರ್ತೀರಲ್ವಾ 7 continents ನೇಮ್ನ. ಸೊ ಅಲ್ಲಿ ಕೊಡ್ತಾ ಹೋಗಿದೆ ನೋಡಿ. ಫಸ್ಟ್ ಏಷ್ಯಾ, ದ ಲಾರ್ಜೆಸ್ಟ್ ಕಾಂಟಿನೆಂಟ್. ಏಷ್ಯಾ ಅನ್ನೋದು ತುಂಬ ವಿಶಾಲವಾಗಿರುವಂತಹ ಭೂಖಂಡ. ಅದನ್ನ ನಾವೇನಂತ ಕರಿತೀವಿ, ಲಾರ್ಜೆಸ್ಟ್ ಕಾಂಟಿನೆಂಟ್ ಏಷ್ಯಾ. And then next Africa, North America, South America, Europe, Australia. Australia is the smallest continent. And next last one Antarctica. The first one continent is Asia. It is the biggest or largest continent. Australia is the smallest continent. Totally 7 continents are there in land. Okay. 4 main directions. The 4 main are cardinal directions used to locate place are. ಸೊ ಡೈರೆಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ ನಿಮಗೆ? ದಿಕ್ಕುಗಳು ಎಷ್ಟಿದ್ದಾವೆ ಹಾಗಾದರೆ ದಿಕ್ಕುಗಳು? ದ 4 ಮೇನ್ ಆರ್ ಕಾರ್ಡಿನಲ್ ಡೈರೆಕ್ಷನ್ಸ್. ಕಾರ್ಡಿನಲ್ ಡೈರೆಕ್ಷನ್ಸ್ ಇದ್ದಾವೆ ಯೂಸ್ಡ್ ಟು ಲೊಕೇಟ್ ಪ್ಲೇಸ್ ಆರ್. ಕಾರ್ಡಿನಲ್ ಡೈರೆಕ್ಷನ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲೊಕೇಶನ್ಸ್ನ ತಿಳ್ಕೊಳ್ಳೋದಕ್ಕೆ, ಪ್ಲೇಸ್ ಲೊಕೇಶನ್ ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಕಾರ್ಡಿನಲ್ ಡೈರೆಕ್ಷನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಟೋಟಲಿ ಇದನ್ನ ನಾವೇನಂತ ಕರಿತೀವಿ ಫನ್ ಫ್ಯಾಕ್ಟಲ್ಲಿ? ದ ವರ್ಡ್ ನ್ಯೂಸ್ ಸ್ಟ್ಯಾಂಡ್ ಫಾರ್ ನಾರ್ತ್, ಈಸ್ಟ್, ವೆಸ್ಟ್ ಆ್ಯಂಡ್ ದೆನ್ ಸೌತ್. ಓಕೆ, ಸೊ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ ನೋಡಿ, ಅಂಟಾರ್ಟಿಕಾ ಈಸ್ ದ ಕೋಲ್ಡೆಸ್ಟ್ ಕಾಂಟಿನೆಂಟ್. ಇಟ್ ಆಲ್ವೇಸ್ ರಿಮೈನ್ ಕವರ್ಡ್ ವಿತ್ ಐಸ್. ಅಂಟಾರ್ಟಿಕಾ ಅನ್ನೋದು ತುಂಬ ಕೋಲ್ಡೆಸ್ಟ್ ಅಂದರೆ ತುಂಬ ಶೀತ ಪ್ರದೇಶ. ಅಲ್ಲಿ ಎವ್ರಿ ಟೈಮ್ ಏನಿರುತ್ತೆ, ಕೋಲ್ಡ್ ಅಟ್ಮಾಸ್ಫಿಯರ್ ಇರುತ್ತೆ. ಎಸ್. ಸೊ ನೆಕ್ಸ್ಟ್ ಒಂದು ಫನ್ ಫ್ಯಾಕ್ಟ್ ಕೊಟ್ಟಿದ್ದಾರೆ, ಜಪಾನ್ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಬಿಕಾಸ್ ಇಟ್ ಈಸ್ ಸಿಚುವೇಟೆಡ್ ಇನ್ ದ ಫಾರ್ ಈಸ್ಟ್ ಆಫ್ ಅರ್ತ್ ದ ಗೆಟ್ಸ್ ಟು ಸಿ ಸನ್ರೈಸ್ ಫಸ್ಟ್. ಸೊ ಜಪಾನ್ನ ನಾವು ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತೇಳಿ ಕರಿತೀವಿ. ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಯಾಕೆ ಕರಿತೀವಿ ಅಂದರೆ ಜಪಾನ್ನಲ್ಲಿ ಮೊದಲ ಸೂರ್ಯೋದಯ ಆಗುತ್ತೆ. ಮೊದಲ ಸೂರ್ಯೋದಯನ ನಾವೆಲ್ಲಿ ನೋಡ್ಬೋದು ಅಂದರೆ ಜಪಾನಲ್ಲಿ. ಯಾಕಂದರೆ ಬಿಕಾಸ್ ಇಟ್ ಈಸ್ ಸಿಚುವೇಟೆಡ್ ಇನ್ ದ ಫಾರ್ ಈಸ್ಟ್ ಆಫ್ ಅರ್ತ್. ಸೊ ಈಸ್ಟ್ ಅಂದರೆ ಪೂರ್ವಕ್ಕೆ, ಪೂರ್ವದ ಈಸ್ಟಲ್ಲಿ ತಾನೇ ಸನ್ರೈಸ್ ಆಗೋದು. ಸೊ ಈಸ್ಟಿಗೆ ಆ ಜಪಾನ್ ಪ್ಲೇಸಸ್ ಇರೋದ್ರಿಂದ ನಮಗೆ ಸನ್ರೈಸ್ ಎಲ್ಲಿ ಫಸ್ಟ್ ಕಾಣುತ್ತೆ? ಜಪಾನ್ನಲ್ಲಿ ಫಸ್ಟ್ ಕಾಣುತ್ತೆ. ಅಂದರೆ ಜಪಾನ್ ದೇಶ ಪೂರ್ವಾಭಿಮುಖವಾಗಿದೆ, ಅಂದರೆ ಪೂರ್ವಕ್ಕೆ ತುಂಬ ಹತ್ತಿರದಲ್ಲಿದೆ. ಈಸ್ಟ್ ಲೊಕೇಶನ್ಗೆ, ಡೈರೆಕ್ಷನ್ಗೆ ತುಂಬ ನಿಯರೆಸ್ಟ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಹೂ ಹೆಲ್ಪ್ಸ್ ಅಸ್ ಇನ್ ಫೈಂಡಿಂಗ್ ಡೈರೆಕ್ಷನ್ಸ್. ನಾವು ಡೈರೆಕ್ಷನ್ಸ್ನ
ಫೈಂಡ್ ಔಟ್ ಮಾಡೋದಕ್ಕೆ, ಕಂಡುಹಿಡಿಯೋದಕ್ಕೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಎ ಕಂಪಾಸ್ ಇನ್ ಆ್ಯನ್ ಇನ್ಸ್ಟ್ರೂಮೆಂಟ್ ದಟ್ ಹೆಲ್ಪ್ಸ್ ಅಸ್ ಟು ಫೈಂಡ್ ಡೈರೆಕ್ಷನ್ಸ್. ಕಂಪಾಸ್ ನಮ್ಗೆ ಏನು ಮಾಡ್ತಾ ಹೋಗುತ್ತೆ? ನಮಗೆ ಡೈರೆಕ್ಷನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕಂಪಾಸ್ ಅಂದರೆ ಇಟ್ ಈಸ್ ಲೈಕ್ ಎ ವಾಚ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ನೀಡಲ್ ಆಲ್ವೇಸ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ನೋ ಮ್ಯಾಟರ್ ಹೌ ಯು ಹೋಲ್ಡ್ ಇಟ್. ಸೊ ಈ ಡೈರೆಕ್ಷನ್ಸ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಕಂಪಾಸ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಮ್ಯಾಗ್ನೆಟಿಕ್ ನೀಡಲ್ ಹೊಂದಿರುವಂತಹ ಒಂದು ಇನ್ಸ್ಟ್ರೂಮೆಂಟ್. ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಹೋಗಿ. ಕಾಣಿಸ್ತಿದೆಯಾ ಇಲ್ಲಿ? ಸೊ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪಾಸ್ನ ಇಮೇಜಸ್ ಇದ್ದಾವೆ. ಸೊ ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನು ನಾವು ಯೂಸ್ ಮಾಡಿ ಡೈರೆಕ್ಷನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಕಂಪಾಸ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ದಟ್ ಹೆಲ್ಪ್ಸ್ ಅಸ್ ಟು ಫೈಂಡ್ ಡೈರೆಕ್ಷನ್ಸ್. ಸೊ ನಾವು ಡೈರೆಕ್ಷನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಕಂಪಾಸ್ ವೆರಿ ಯೂಸ್ಫುಲ್. ಸೊ ನೀವು ಕಂಪಾಸ್ನ ಇಟ್ಕೊಂಡು ಅದರಲ್ಲೇನಿದೆ, ಒಂದು ಮ್ಯಾಗ್ನೆಟಿಕ್ ನೀಡಲ್ ಇದೆ, ಅಂದರೆ ಒಂದು ಕಬ್ಬಿಣದ ರಾಡ್ ಇದೆ. ಅಲ್ಲಿ ಬಾಣದ ಗುರುತನ್ನು ತೋರಿಸ್ತಿದೆ ಅಲ್ವಾ, ಆರೋ ಮಾರ್ಕಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ನೀಡಲ್ಲು. ಸೊ ಅದರಿಂದ ನಾವೇನು ಮಾಡ್ಬೋದು? ನಾವು ಯಾವ ಲೊಕೇಶನಲ್ಲಿದ್ದೀವಿ, ಯಾವ ಡೈರೆಕ್ಷನ್ಸಲ್ಲಿದ್ದೀವಿ, ಈಸ್ಟಲ್ಲಿದ್ವೋ, ವೆಸ್ಟಲ್ಲಿದ್ವೋ, ನಾರ್ತಲ್ಲಿದ್ವೋ, ಸೌತಲ್ಲಿದ್ವೋ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗುತ್ತೆ. ಓಕೆ. ಸೊ ನಾನು ನಿಮಗೆ 7 ಕಾಂಟಿನೆಂಟ್ಸ್ ಹೇಳಿದ್ನಲ್ವಾ, 7 ಕಾಂಟಿನೆಂಟ್ಸ್ನ ನಾವು ಡ್ರಾ ಮಾಡ್ತಾ ಹೋದರೆ ಸಪ್ರೇಟಾಗಿ ಮ್ಯಾಪ್ಸ್ ಬರ್ತಾ ಹೋಗುತ್ತೆ. ಒಂದೊಂದು ಕಾಂಟಿನೆಂಟ್ಗೂ ಒಂದೊಂದು ಮ್ಯಾಪ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇದು ವರ್ಲ್ಡ್ ಮ್ಯಾಪ್ ಅಲ್ವಾ. ಸೊ ವರ್ಲ್ಡ್ ಮ್ಯಾಪಲ್ಲಿ 7 ಕಾಂಟಿನೆಂಟ್ಸ್ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಫಸ್ಟ್ ಯಾವ್ದು ಹೇಳಿದ್ದೆ? ಏಷ್ಯಾ. ಯೆಲ್ಲೋ ಕಲರ್ ಕಾಣಿಸ್ತಿದೆ ಅಲ್ವಾ, ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಏಷ್ಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಆಫ್ರಿಕಾ. ರೆಡ್ ಕಲರ್ ಕಾಣಿಸ್ತಿರೋದಲ್ವಾ, ಆಫ್ರಿಕಾ. ಆ್ಯಂಡ್ ನಾರ್ತ್ ಅಮೇರಿಕಾ. ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ವಾ, ಅದು. ಆ್ಯಂಡ್ ನೆಕ್ಸ್ಟ್ ಸೌತ್ ಅಮೇರಿಕಾ. ಇಲ್ಲಿ ಟರ್ಮರಿಕ್ ಕಲರ್ ಕಾಣಿಸ್ತಾ ಇದೆಯಲ್ವಾ, ಅದು ಸೌತ್ ಅಮೇರಿಕಾ. ಆ್ಯಂಡ್ ದೆನ್ ಯುರೋಪ್. ಬ್ಲೂ ಕಲರ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಯೆಲ್ಲೋ ಕಲರ್ ಪಕ್ಕ, ಅದು ಯುರೋಪ್ ಕಾಂಟಿನೆಂಟ್. ನೆಕ್ಸ್ಟ್ 6th ಒನ್ ಆಸ್ಟ್ರೇಲಿಯಾ. ಇಲ್ಲಿ ಗ್ರೀನ್ ಕಲರ್ ಇದೆಯಲ್ವಾ, ಅದು ಆಸ್ಟ್ರೇಲಿಯಾ. ಇನ್ ಲಾಸ್ಟ್ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೊ ಅದು ಅಂಟಾರ್ಟಿಕಾ. ನಾನು ಹೇಳಿದ್ದೆ ಅಂಟಾರ್ಟಿಕಾ ಇಸ್ ದ ಕೋಲ್ಡೆಸ್ಟ್ ಕಾಂಟಿನೆಂಟ್. ವೆರಿ ಕೂಲ್ ಆಗಿರುವಂಥ ಕೋಲ್ಡೆಸ್ಟ್ ಕಾಂಟಿನೆಂಟ್ ಅಂದರೆ ಅಂಟಾರ್ಟಿಕಾ. ಆ್ಯಂಡ್ ದೆನ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂದರೆ ಏಷ್ಯಾ. ಸ್ಮಾಲೆಸ್ಟ್ ಕಾಂಟಿನೆಂಟ್ ಅಂದರೆ ಆಸ್ಟ್ರೇಲಿಯಾ. ಗೊತ್ತಾಗ್ತಿದೆಯಾ? ಸೊ ನಿಮಗೆ ಕಾಂಟಿನೆಂಟ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಕಂಪಾಸ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್, ವೆನ್ ವಿ ಸ್ಟ್ಯಾಂಡ್ ಫೇಸಿಂಗ್ ಎ ವಾಲ್ ಮ್ಯಾಪ್, ದ ಟಾಪ್ ಆಫ್ ಮ್ಯಾಪ್. ನಾವು ನಿಮ್ಮ ಸ್ಕೂಲಲ್ಲಿ ಕ್ಲಾಸ್ ರೂಮ್ಸಲ್ಲಿ ಏನು ಮಾಡಿರ್ತೀವಿ? ವಾಲ್ ಮ್ಯಾಪ್ನ ಹ್ಯಾಂಗ್ ಮಾಡಿರ್ತೀವಲ್ವಾ. ಯಾವುದಾದ್ರೂ ಒಂದು ಮ್ಯಾಪ್ನ ಏನು ಮಾಡಿರ್ತೀವಿ? ಹ್ಯಾಂಗ್ ಮಾಡಿರ್ತೀವಿ. ಇಂಡಿಯಾ ಮ್ಯಾಪ್ ಇರ್ಬೋದು ಅಥವಾ ಕರ್ನಾಟಕ ಮ್ಯಾಪ್ ಇರ್ಬೋದು. ಅಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಹೋಗುತ್ತೆ? ಡೈರೆಕ್ಷನ್ಸ್ ಕಾಣಿಸ್ತಾ ಹೋಗುತ್ತೆ ನೋಡಿ. ದ ಟಾಪ್ ಆಫ್ ಮ್ಯಾಪ್. ಆ ಮ್ಯಾಪಿನ ಮೇಲ್ಗಡೆ ಏನು ಕಾಣಿಸ್ತಾ ಹೋಗುತ್ತೆ ನಿಮಗೆ? ಶೋಸ್ ನಾರ್ತ್. ವೆಲ್ ಬಾಟಮ್ ಶೋಸ್ ಸೌತ್. ಮೇಲ್ಗಡೆ ನಿಮಗೆ ನಾರ್ತ್ ಕಾಣಿಸ್ತಾ ಹೋದರೆ ಬಾಟಮ್, ಕೆಳಗಡೆ ಸೌತ್ ಕಾಣಿಸ್ತಾ ಹೋಗುತ್ತೆ. ಟು ಅವರ್ ರೈಟ್ ಈಸ್ ಈಸ್ಟ್. ನಿಮ್ಮ ರೈಟ್ ಸೈಡ್ ಈಸ್ಟ್ ಕಾಣಿಸಿದೆ. ಆ್ಯಂಡ್ ಟು ಅವರ್ ಲೆಫ್ಟ್ ಸೈಡ್ ವೆಸ್ಟ್ ಕಾಣಿಸ್ತಾ ಹೋಗುತ್ತೆ. ಕಂಪಾಸ್ ಹೆಲ್ಪ್ಸ್ ಸೈಲರ್ ಇನ್ ಸೈಲಿಂಗ್ in right directions and reach their destination. ಸೊ ನಾವು ನಮ್ಮ ಡೆಸ್ಟಿನೇಷನ್ನ ಈಸಿಯಾಗಿ ರೀಚ್ ಆಗಬೇಕು ಅಂದರೆ ನಾವು ಏನನ್ನು ಯೂಸ್ ಮಾಡಬೇಕು? ಕಂಪಾಸ್ನ ಯೂಸ್ ಮಾಡಬೇಕು. ದಟ್ ಮೀನ್ಸ್ ನಾವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತಿದ್ದೀವೋ ಅಲ್ಲಿಗೆ ನಾವು ಈಸಿಯಾಗಿ ಹೋಗಬೇಕು ಅಂದರೆ ನಾವು ಕಂಪಾಸ್ನ ಯೂಸ್ ಮಾಡಿದರೆ ನಮಗೆ ತುಂಬ ವೆರಿ ಈಸಿಯಾಗಿ ಡೈರೆಕ್ಷನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮಗೆ ಸೆಕೆಂಡ್ ಚಾಪ್ಟರ್
ಹೌ ಅವರ್ ಅರ್ತ್ ಲುಕ್ಸ್. ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಇದ್ರ ನೋಟ್ಸ್ನ ಹಾಕ್ತೀನಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.